ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಯಾವಾಗ ನಡೆಯುತ್ತೆ? 543 ಕ್ಷೇತ್ರಗಳಿಗೆ ಎಲೆಕ್ಷನ್ ಯಾವಾಗ ನಡೆಯುತ್ತೆ? ಯಾವಾಗ ಶುರುವಾಗುತ್ತೆ? ದುಡ್ಡು ಹಂಚೋದು ಅದು ಇದು ಯಾರಾದರೂ ಮಾಡ್ತಿದ್ದಾರೆ ಅಂತಂದರೆ ಇವ್ರದ್ದೊಂದು ಆ್ಯಪ್ ಇರುತ್ತೆ. ಆ್ಯಪಲ್ಲಿ ನೀವು ಫೋಟೋ ಗಿಟೋ ಹೊಡೆದು ಹಾಕಿದ್ರೆ 100 ನಿಮಿಷಕ್ಕೆ ಎಲೆಕ್ಷನ್ ಕಮಿಷನ್ ಅವ್ರು ಬಂದು ಅವ್ರನ್ನೆಲ್ಲ ಸೀಸ್ ಮಾಡಿ ಒಳಗಾಗಿ ಕರ್ಕೊಂಡು ಹೋಗ್ತಾರಂತೆ. ಹಣ, ಹೆಂಡ, ಗಿಫ್ಟು, ಕುಕ್ಕರು ಇವೆಲ್ಲ ಏನು ಹಂಚಂಗಿಲ್ಲ. ಹಂಗೇನಾದರೂ ಹಂಚಿದ್ದು ಗೊತ್ತಾದರೆ ಈ ಸಲ ಸಿಕ್ಕಾಬಡೆ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್. ಒಂದು ಮಹಾ ಚುನಾವಣೆಗೆ ನೀವು ಸಾಕ್ಷಿ ಆಗ್ತಾ ಇದ್ದೀವಿ. ಎಲೆಕ್ಷನ್ ಹವಾ ಶುರುವಾಗಿ ಹೋಯ್ತು, ಎಲೆಕ್ಷನ್ ಹೀಟ್ ಸ್ಟಾರ್ಟ್ ಆಗಿ ಹೋಯ್ತು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಎಲೆಕ್ಷನ್ ಲೋಕಸಭಾ ಎಲೆಕ್ಷನ್ ಯಾವಾಗ ನಡೆಯುತ್ತೆ? 543 ಕ್ಷೇತ್ರಗಳಿಗೆ ಎಲೆಕ್ಷನ್ ಯಾವಾಗ ನಡೆಯುತ್ತೆ? ಯಾವಾಗ ಶುರುವಾಗುತ್ತೆ? ಎಲ್ಲಿಗೆ ಬಂದು ತಲುಪುತ್ತೆ? ಫಲಿತಾಂಶ ಯಾವಾಗ ಸಿಗುತ್ತೆ? ಯಾರು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ? ಸಿಕ್ಕಾಬಟ್ಟೆ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ತು. ಯಾರು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ, ಫಲಿತಾಂಶದಲ್ಲಿ ಯಾರು ಗೆಲ್ತಾರೆ ಅನ್ನೋದು ಹೊರತುಪಡಿಸಿದ್ರೆ ಇನ್ನೆಲ್ಲವಕ್ಕೂ ಉತ್ತರ ಸಿಕ್ಕಿದೆ. ಅಂದರೆ ಒಂದು ಸ್ಕೆಡ್ಯೂಲ್ ರೆಡಿಯಾಗಿದೆ. ಅಂದರೆ ಯಾವತ್ತು ಎಲೆಕ್ಷನ್ನು, ಯಾವ್ಯಾವ ಫೇಸಲ್ಲಿ ನಡೆಯುತ್ತೆ, ಎಲ್ಲಿ ಯಾವ ಟೈಮಲ್ಲಿ ಎಲೆಕ್ಷನ್ ನಡೆಯುತ್ತೆ, ಯಾವ ತಾರೀಕಿಗೆ ನಡೆಯುತ್ತೆ, ಇವೆಲ್ಲವೂ ಗೊತ್ತಾಗಿದೆ. ಟೋಟಲ್ ಲೋಕಸಭಾ ಎಲೆಕ್ಷನ್ ಈ ಸಲ 7 ಹಂತದಲ್ಲಿ ನಡೀತಾ ಇದೆ. ಅದು ಏಪ್ರಿಲ್ 19ರಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಫೇಸು 19ರಿಂದ ಸ್ಟಾರ್ಟ್ ಆಗಿ ಜೂನ್ 1ನೇ ತಾರೀಕು ತನಕ 7 ಡಿಫ್ರೆಂಟ್ ಫೇಸಸ್ಸಲ್ಲಿ ಎಲೆಕ್ಷನ್ಗಳು ನಡೀತಾ ಹೋಗುತ್ತೆ. ಜೂನ್ 4ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಎಲೆಕ್ಷನ್ ಕಮಿಷನರ್ ಹೇಳಿದ್ದಾರೆ. ಇನ್ನು ಮೇಯ್ನ್ಲಿ ಹೇಳಬೇಕು ಅಂದರೆ ಏಪ್ರಿಲ್ 19ನೇ ತಾರೀಕು 102 ಕ್ಷೇತ್ರಕ್ಕೆ ಮತದಾನ ನಡೆಯುತ್ತೆ. ಏಪ್ರಿಲ್ 26ಕ್ಕೆ 89 ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತೆ. ಇದೇ ಸೆಕೆಂಡ್ ಫೇಸಲ್ಲೇ ನಮ್ಮ ಕರ್ನಾಟಕದ ಒಂದು ಹಂತನೂ, ಮೊದಲ ಹಂತ ಕರ್ನಾಟಕದ್ದು ಸೆಕೆಂಡ್ ಫೇಸಲ್ಲಿ ಸ್ಟಾರ್ಟ್ ಆಗುತ್ತೆ. ಟೋಟಲ್ ಸೆಕೆಂಡ್ ಫೇಸ್, ಕರ್ನಾಟಕಕ್ಕೆ ಫಸ್ಟ್ ಫೇಸ್ ಏಪ್ರಿಲ್ 26ಕ್ಕೆ. ಮೇ 7ನೇ ತಾರೀಕು ಥರ್ಡ್ ಫೇಸ್ ಫಾರ್ ಲೋಕಸಭಾ ಎಲೆಕ್ಷನ್, ಕರ್ನಾಟಕಕ್ಕೆ ಸೆಕೆಂಡ್ ಫೇಸ್. ಒಟ್ಟು ಕರ್ನಾಟಕದಲ್ಲಿ 2 ಫೇಸಲ್ಲಿ ಎಲೆಕ್ಷನ್ ನಡೆಯುತ್ತೆ. 7ನೇ ತಾರೀಕು ಮೇ 94 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಮೇ 13ನೇ ತಾರೀಕು 4ನೇ ಹಂತ 96 ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ. ಮೇ 20ಕ್ಕೆ 5ನೇ ಹಂತ 49 ಕ್ಷೇತ್ರದಲ್ಲಿ. ಮೇ 25ಕ್ಕೆ 6ನೇ ಹಂತ 56 ಕ್ಷೇತ್ರಕ್ಕೆ. ಜೂನ್ 1ನೇ ತಾರೀಕು 7ನೇ ಹಂತ 57 ಕ್ಷೇತ್ರಕ್ಕೆ. ಈ 7 ಹಂತಗಳಲ್ಲಿ ಟೋಟಲ್ 543 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಜೂನ್ 4ನೇ ತಾರೀಕು ಎಲ್ಲ ಸೇರಿಸಿ ಒಟ್ಟಿಗೆ ಮತ ಎಣಿಕೆ ನಡೆಯುತ್ತೆ, ರಿಸಲ್ಟ್ ಬರುತ್ತೆ. ಆಗಲೇ ಹೇಳಿದೆ ಕರ್ನಾಟಕದಲ್ಲಿ ಹೆಂಗಾಗುತ್ತೆ ಅನ್ನೋದು ನೋಡ್ತಾ ಹೋದರೆ, ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ 14 ಕ್ಷೇತ್ರ, ಅಂದರೆ ಇದು ಯಾವತ್ತು ಏಪ್ರಿಲ್ 26ನೇ ತಾರೀಕು ಎಲೆಕ್ಷನ್ ನಡೆಯುತ್ತಲ್ಲ, ಅಲ್ಲಿ 14 ಕ್ಷೇತ್ರ ಯಾವುದು? ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಚಿತ್ರದುರ್ಗ, ಉಡುಪಿ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಮೈಸೂರು. ಇದಿಷ್ಟಕ್ಕೆ 14 ಕ್ಷೇತ್ರಗಳಿಗೆ 26ನೇ ತಾರೀಕು ಏಪ್ರಿಲ್ 26ಕ್ಕೆ ಎಲೆಕ್ಷನ್ ನಡೆಯುತ್ತೆ. ಇನ್ನು ಮೇ 7ನೇ ತಾರೀಕು ಕರ್ನಾಟಕದ 2ನೇ ಹಂತ, ಲೋಕಸಭೆಯ 3ನೇ ಹಂತ, ಶಿವಮೊಗ್ಗ, ದಾವಣಗೆರೆ, ಹಾವೇರಿ, ಉತ್ತರ ಕನ್ನಡ, ಬಳ್ಳಾರಿ, ರಾಯಚೂರು, ವಿಜಯಪುರ, ಕಲಬುರಗಿ, ಬೀದರ್, ಧಾರವಾಡ, ಕೊಪ್ಪಳ, ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ಇಷ್ಟು ಕ್ಷೇತ್ರಗಳಿಗೆ ಎಲೆಕ್ಷನ್ ನಡೆಯುತ್ತೆ. ಇನ್ನೊಂದೇನಪ್ಪ ಅಂದರೆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ಗೆ ಹೋಗೋದಾದರೆ ಈ ಸಲ 97 ಕೋಟಿ ಜನ ವೋಟರ್ಸ್ ಇದ್ದಾರೆ. 55 ಲಕ್ಷ EVM ಮಿಷಿನ್ಸ್ ಯೂಸ್ ಮಾಡ್ತಾ ಇದ್ದಾರೆ. 10.5 ಲಕ್ಷ ಅಂದರೆ 10.5 ಲಕ್ಷ ಮತಗಟ್ಟೆಗಳನ್ನು ಬಳಕೆ ಮಾಡ್ತಿದ್ದಾರೆ. 49 ಕೋಟಿ ಪುರುಷರಿದ್ದಾರೆ ಮತದಾರರು, 47.15 ಕೋಟಿ ಮಹಿಳೆಯರಿದ್ದಾರೆ. ಮೊದಲ ಬಾರಿಗೆ ಮತದಾನ ಮಾಡುವವರ ಸಂಖ್ಯೆ 1.282 ಕೋಟಿ, ಅಂದರೆ 1.82 ಲಕ್ಷ ಜನ. 80 ವರ್ಷ ದಾಟಿದವರು 1.98 ಲಕ್ಷ ಜನ. 88 ಲಕ್ಷ ಜನ ವಿಶೇಷ ಚೇತನರು ಮತದಾರರಿದ್ದಾರೆ. ಹಾಗೆ 100 ವರ್ಷ ದಾಟಿರೋರು 2.18 ಲಕ್ಷ ಜನ ಇದ್ದಾರೆ. 17 ವರ್ಷ ತುಂಬಿರೋ, ಅಂದರೆ ಈಗಲೇ 17 ವರ್ಷಕ್ಕೆ ಆಗ್ತಿರೋ, ನೆಕ್ಸ್ಟ್ ಎಲೆಕ್ಷನ್ಗೆ ನನಗೆ ವೋಟ್ ಹಾಕಬೇಕು ಅಂತ ಅಂದ್ಕೊಂಡ್ರು 13.5 ಲಕ್ಷ ಹತ್ತತ್ರ ಅರ್ಜಿಗಳು ಬಂದಿದೆ. ಆಮೇಲೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡ್ಯಾರ್ರಿ. ಪ್ರತಿ ಮತದಾರ ತಮ್ಮ ಅಭ್ಯರ್ಥಿ ಬಗ್ಗೆ ತಿಳಿದುಕೊಳ್ಳಲು ಅವಕಾಶ ಇದೆ. ಕ್ರಿಮಿನಲ್ ಹಿನ್ನೆಲೆ ಇದ್ದರೆ, ನನಗೆ ಕ್ರಿಮಿನಲ್ ಹಿನ್ನೆಲೆ ಇದೆ, ಯಾವ ಕೇಸ್ ಇದೆ ಅಂಥೇಳಿ ಆ್ಯಡ್ ಕೊಡಬೇಕು. ಎಲ್ಲಿ 3 ಪೇಪರ್ ಆ್ಯಡ್ ಕೊಡಬೇಕು, 3 TV ಆ್ಯಡ್ ಕೊಡಬೇಕು. ದುಡ್ಡು ಹಂಚೋದು ಅದು ಇದು ಯಾರಾದರೂ ಮಾಡ್ತಿದ್ದಾರೆ ಅಂತಂದರೆ ಇವ್ರದ್ದೊಂದು ಆ್ಯಪ್ ಇರುತ್ತೆ. ಆ್ಯಪಲ್ಲಿ ನೀವು ಫೋಟೋ ಗಿಟೋ ಹೊಡೆದು ಹಾಕಿದ್ರೆ 100 ನಿಮಿಷಕ್ಕೆ ಎಲೆಕ್ಷನ್ ಕಮಿಷನ್ ಅವ್ರು ಬಂದು ಅವ್ರನ್ನೆಲ್ಲ ಸೀಸ್ ಮಾಡಿ ಒಳಗಾಗಿ ಕರ್ಕೊಂಡು ಹೋಗ್ತಾರಂತೆ. ಹಣ, ಹೆಂಡ, ಗಿಫ್ಟು, ಕುಕ್ಕರು ಇವೆಲ್ಲ ಏನು ಹಂಚಂಗಿಲ್ಲ. ಹಂಗೇನಾದರೂ ಹಂಚಿದ್ದು ಗೊತ್ತಾದರೆ ಅಷ್ಟೇ, ಅದು ದುಡ್ಡು ಗಿಡ್ ಹಂಚಿದ್ದು ಗೊತ್ತಾದರೆ ನಾನ್ ಬೇಲೆಬಲ್ ಅಂತೆ. ಆಮೇಲೆ ಫೋನ್ಪೇ, ಗೂಗಲ್ ಪೇ ಎಲ್ಲ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಬ್ಯಾಂಕ್ನವ್ರು ಎವ್ರಿಡೇ ರಿಪೋರ್ಟ್ ಕೊಡಬೇಕು. ಯಾವುದಾದ್ರೂ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ ಆಗಿದ್ದರೆ ಅವ್ರ ಬಗ್ಗೆ ಮಾಹಿತಿ ಕೊಡಬೇಕು ಬ್ಯಾಂಕ್ನವರು. ಆವಾಗ ಎಲೆಕ್ಷನ್ ಕಮಿಷನವರು ಅಂಥವ್ರನ್ನ ಹುಡುಕಿ ಟ್ರ್ಯಾಕ್ ಮಾಡಿ ಎಲ್ಲೋಯ್ತು, ಯಾಕೆ ಬಂತು ಎಲ್ಲ ಕೇಳ್ತಾರೆ. ಒಟ್ಟು ಈ ಸಲ ಸಿಕ್ಕಾಬಡೆ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟ್. ಯೋಚನೆ ಮಾಡಿ, 4 ಲಕ್ಷ ಬರೀ ಎಲೆಕ್ಷನ್ ಕಮಿಷನ್ ಅವ್ರದ್ದೇ ಗಾಡಿ ಇದೆ. 1.5 ಲಕ್ಷ ಜನ ಕೆಲಸ ಮಾಡ್ತಾರಂತೆ. ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಈ ಸಲ. ಸೊ ಹಾಗಾಗಿ ಎಲೆಕ್ಷನ್ನ ಸಿದ್ಧತೆಗಳಂತೂ ಅದ್ಭುತವಾಗಿ ರೆಡಿ ಮಾಡಿಕೊಂಡೇ ಬರ್ತಾರೆ. ಒಂದು ಮಹಾ ಚುನಾವಣೆಗೆ ನೀವು ಸಾಕ್ಷಿ ಆಗ್ತಾ ಇದ್ದೀವಿ. ಏನಾಗುತ್ತೆ,
ಸಮೀಕ್ಷೆಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ. ಯಾರು ಏನಾಗುತ್ತೆ ಅವತ್ತಿನ ದಿನನೇ ಗೊತ್ತಾಗೋದು. ಜೂನ್ 4ನೇ ತಾರೀಕು ತನಕ ಏನು ಗೊತ್ತಾಗಲ್ಲ. ಆ 4ನೇ ತಾರೀಕಿನವರೆಗೆ ನೀವು ಕಾಯಲೇಬೇಕು. ಬಟ್ ಇಲ್ಲಿಂದ ಎಲೆಕ್ಷನ್ ಹವಾ ಶುರುವಾಗಿ ಹೋಯಿತು, ಎಲೆಕ್ಷನ್ ಹೀಟ್ ಸ್ಟಾರ್ಟ್ ಆಗಿ ಹೋಯಿತು. ಇವಾಗಿಂದ ನೋಡಿ ಕೈ ಮುಗಿಯೋರು ಮನೆ ಮುಂದೆ ಬರ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ, ಕೊಡ್ತಾ ಇರ್ತಾರೆ. ಆಮೇಲೆ ನೀವೇನು ಕೊಡಬೇಕು ಅದನ್ನು ಕೊಡಿ. ಒಳ್ಳೆಯ ಮತದಾರನ ಆಯ್ಕೆ ನಿಮ್ಮಿಂದಾಗಲಿ. ಎಲೆಕ್ಷನ್ ಕಮಿಷನ್ ಅವ್ರು ಹೇಳ್ತಾ ಇದ್ರು, ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ, ನೀವೆಲ್ಲರೂ ಬಂದು ವೋಟ್ ಹಾಕಬೇಕು. ಟರ್ನ್ಔಟ್ ತುಂಬ ಇಂಪಾರ್ಟೆಂಟು. 97 ಕೋಟಿ ಜನದಲ್ಲಿ ಎಷ್ಟು ಕೋಟಿ ಜನ ವೋಟ್ ಮಾಡ್ತಾರೆ ಅಂತ ನೋಡಬೇಕು. ಮತದಾನ ಮಾಡ್ದೇ ಆಮೇಲೆ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅದಾಗಿಲ್ಲ ಇದಾಗಿಲ್ಲ, ಇವನು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅಂತಂದರೆ ನಿಮಗೆ ನೈತಿಕತೆಯೂ ಇಲ್ಲ ಕೇಳೋಕ್ಕೆ, ಮತ್ತು ನಿಮಗೆ ಯೋಗ್ಯತೆಯೂ ಇಲ್ಲ ಇಂಡಿಯಾದಲ್ಲಿ ಇರೋಕ್ಕೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.